ಜನ 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 ಕಾಂಚನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ಜನ 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 ಕಾಂಚನದಲ್ಲಿ ಅಮೆರಿಕಾದ ಲಾಂಛನದಲ್ಲಿ ದೇವರ ದಿಂಡಿರ ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಭೂಮಿ ತಾಯಿಯ ಉದರ ಸೀಳಿದರು ಮುತ್ತು ರತ್ನಗಳ ಮಾರಿಕೊಂಡರು ಗುಂಡಿಗೆಗೆ ಗುಂಡಿಟ್ಟು ಸಿಡಿಸಿದರು ಕೋಟಿ ಕೋಟಿ ಹಣ ಕೊಳ್ಳೆ ಒಡೆದರು ಕೋಟಿ ಹಣ ಕೊಳ್ಳೆ ಹೊಡೆದರು ಗಣಿಗಳ ದಣಿಗಳ ದಿಪ್ಪಣದಲ್ಲಿ ದಣಿಗಳ ದಿಪ್ಪಣದಲ್ಲಿ ಭಾರತ ಮಾತೆ ಬೆತ್ತಲಾದಳು ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವು ಅಣ್ಣ ಮೋಡಗಳನ್ನೇ ಕದರಿ ಅವುಗಳು ಮಳೆಯನ್ನು ಸುರಿಸುತ್ತಲಿದ್ದವು ಅಣ್ಣ ಕೊಚ್ಚಿ ಹೋದವು ಬತ್ತಿ ಹೋದವು ಕೊಚ್ಚಿ ಹೋದವು ಬತ್ತಿ ಹೋದವು ಜಗಕ್ಕೆ ಶಾಪ ಕೊಟ್ಟು ಹೋದವು ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ನೀವು ಮಾಯಾ ಅರಿಶಿಣ ನುಂಗಿತು ಫೇರ್ ಅಂಡ್ ಲವ್ಲಿ ಕುಂಕುಮ ಕಳಚಿತು ಸ್ಟಿಕ್ಕರ್ ಚುಕ್ಕಿ ಎಳನೀರನ್ನ ಇರಿದು ಕೊಂದಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು ಪರಂಗಿಯವರು ಮತ್ತೆ ಬಂದರೆ ಪರಂಗಿಯವರು ಮತ್ತೆ ಬಂದರೆ ನಾವು ನೀವು ಎಲ್ಲ ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಹಾಯ್ ಮಿಲಿಂದ್. ಎಲ್ಲ ಮಾಯಾ ಅನ್ಬೇಕಾದ್ರೆ ಮೇಲೆಲ್ಲೋ ನೋಡ್ರಿ ಹಂಗೆ ಕೈ ನೋಡ್ಕೊಂತ ಇದ್ದಲ್ಲ ಏನಿದೆ ಇದ್ರಲ್ಲಿ ಅಂತ ಲಿರಿಕ್ಸ್ ಇಲ್ಲಿ ನೋಡಿ ಹೀಗೆ ಎತ್ತುತ್ತಾ ಇದ್ದ ಲಿರಿಕ್ಸ್ ಇಲ್ಲಿ ನೋಡ್ಕೊತ ಎಲ್ಲ ಮಾಯಾ ನೆಕ್ಸ್ಟ್ ಕೆಳಗೆ ಅದನ್ನು ಮಾಯ ಆಗೋಗಿದೆ. ಫುಲ್ ಸಾಂಗ್ ಬರ್ಕೊಂಡಿದ್ಯೇನೋ? ಇಲ್ಲ ಇಲ್ಲ ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀನಿ. ನುಂಗಿತ್ತು ಇತ್ತಲ್ಲ ಮ್ಯಾಮ್ ಅದು ಬರ್ದಿದ್ದೆ ಅಳಸೆ ಹೋಗ್ಬಿಟ್ಟಿದೆ. ನನ್ಗಿವಾಗ ಹೊಸ ಭಯ ಶುರುವಾಗಿದೆ. ಇವನು ಚರಣ ಎಲ್ಲ ಮ್ಯೂಸಿಕ್ ಎಲ್ಲ ಅಥವಾ ಮಧ್ಯದಲ್ಲಿ ಬಿಟ್ಟೆಲ್ಲ ಮುಗಿಸಿ ಮತ್ತೆ ಹಾಡೋದಕ್ಕೆ ಶುರು ಮಾಡ್ತಾನಲ್ಲ, ಹಿಂಗಂತಾನೆ ಅವ್ನು ಮೈಕ್ ತೊಗೊಂಡು ಮುಸುಡಿಗೆ ಯಾವಾಗ ಹೊಡ್ಕೊಂಡ್ಬಿಡ್ತಾನೋ ಅಂತ ಭಯ ಆಗಕ್ಕೆ ಶುರುವಾಗಿದೆ ನನಗೆ. ಆ ಕೈ ತಿರುಗಿಸಿ ಅದನ್ನ ಹಾಕಿ ಹಿಂಗೆ ಹಿಡ್ಕೊಂಡು ಸ್ವಲ್ಪ ಸ್ವಲ್ಪ ಆರಾಮಾಗಿರು ಮರಯ. ನೀಟಾಗಿ ಹಾಡ್ದಿ ಕಣೋ, ವೆರಿ ನೀಟ್. ಮತ್ತೆ ಈ ಹಾಡಲ್ಲಿ ಏರಿಳಿತ ಕಮ್ಮಿ ಆಯಿತಾ. ಆಮೇಲೆ ಲಾಸ್ಟಲ್ಲಿ ನೀನು ರಿದಮ್ ಫಾಸ್ಟ್ ಮಾಡ್ಕೊಂಡು ಹಾಡೋಕ್ಕೆ ಶುರು ಮಾಡಿದೆಯಲ್ಲ, ಅಲ್ಲಿ ಸ್ವಲ್ಪ ಶಾರ್ಪ್ ಆಯಿತು. ಸೊ ಮತ್ತೊಮ್ಮೆ ಹೇಳ್ತೀನಿ, ಸ್ಟಾರ್ಟಿಂದ ಎಂಡ್ವರೆಗೂ ಫೋಕಸ್ನ ಕಳ್ಕೊಬೇಡ. ಯಾರೂ ಅಷ್ಟೇ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಫೋಕಸ್ ಕಳ್ಕೊಬೇಡಿ. ಓಕೆನಪ್ಪ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸರ್ ಮಿಲಿಂದ್, ಇದು ಡಾಕ್ಟರ್ ಗೊಲ್ಲಳ್ಳಿ ಪ್ರಸಾದ್ ಅವರ ರಚನೆ, ಇದು ಗೊತ್ತಲ್ಲ? ಹಾಂ ಸರ್. ಹಾಂ, ತುಂಬ ಫೇಮಸ್ ಆಗಿರ್ತಕ್ಕಂಥ ಗೀತೆ ಇದು. ಕೋಲಾರ ಭಾಗದಲ್ಲಿ ಇದನ್ನು ಹೆಚ್ಚಿಗೆ ಪಿಚ್ಚಳ್ಳಿ ಶ್ರೀನಿವಾಸ್ ಆಡಿದ್ದಾರೆ,
ಮತ್ತು ನಮ್ಮ ಮತ್ತಿಕುಂಟೆ ಕೃಷ್ಣ ಅವರು ಆಡ್ತಾ ಇದ್ದರು. ಅನೇಕರು ಈ ಹಾಡನ್ನ ತುಂಬ ಫೇಮಸ್ ಮಾಡಿದ್ದಾರೆ. ಬಟ್ ಇದು ಒಂದು ರೀತಿಯ ಅರ್ಥ ಗೊತ್ತಾಯ್ತಲ್ಲ ಹಾಡನ್ನ ಅರ್ಥ. ಹಾಂ ಸರ್. ಇದು ಬ್ರಿಟಿಷರು ಕೊಳ್ಳೆ ಹೊಡ್ಕೊಂಡು ಹೋದಂಥ ಸನ್ನಿವೇಶನ ಜ್ಞಾಪಿಸುತ್ತೆ. ಪರಂಗಿಯವರು ಮತ್ತೆ ಬಂದರೆ ನಾವು ನೀವು ಎಲ್ಲ ಮಾಯ ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಮತ್ತು ನಮ್ಮ ಪರಿಸರದಲ್ಲಿ ಕೆಲವೆಲ್ಲ ಏನು ಮಾಯ ಕಣ್ಣು ಆಗ್ತಾಯಿದೆ ನೋಡಿ ಅಲ್ವೇ. ಕೆಲವೆಲ್ಲ ಪ್ರಾಣಿ ಪಕ್ಷಿಗಳು ಗುಬ್ಬಚ್ಚಿ ಎಲ್ಲ ಮಾಯವಾಗ್ತಾ ಇದ್ದಾವೆ ಅಂಥೇಳಿ ಆ ಅರ್ಥವನ್ನು ಕೊಡ್ತಕ್ಕಂಥ ಒಂದು ಹಾಡಿದು. ಒಂದು ಒಳ್ಳೆಯ ಸಾಮಾಜಿಕ ಸಂದೇಶವನ್ನು ನೀಡ್ತಕ್ಕಂಥ ಹಾಡು. ನೀವು ಚೆನ್ನಾಗಿ ಹಾಡಿದಿರಿ ಅದನ್ನು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಈ ಹಾಡನ್ನು ಸಿನಿಮಾಕ್ಕೆ ಕೂಡ ಬಳಸಿದ್ದಾರೆ. ಮಾತಾಡು ಮಲ್ಲಿಗೆಯಲ್ಲಿ ಸುದೀಪ್ ಅವರು ಇದು ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಅಶ್ವಥ್ ಸರ್ ಹಾಡಿದ್ದಾರೆ ಅಲ್ವಾ. ಎಷ್ಟು ಒಳ್ಳೆ ಹಾಡಿದು, ಭಾಳ ಅರ್ಥಪೂರ್ಣವಾದಂಥ ಹಾಡು. ಮಿಲಿಂದ ನಿಮ್ಮ ಧ್ವನಿ ಹೇಗಿದೆ ಅಂದರೆ ಮಿಷಿನ್ ಗನ್ನು. AK-47 ಇರುತ್ತಲ್ಲ, ಡಮ್ 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 ಅಂತ ಬರುತ್ತಲ್ಲ, ಹಂಗೆ ಬರ್ತಾ ಇರುತ್ತೆ ನಿಮ್ಮ ಧ್ವನಿ. ಬುಲೆಟ್ 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 ಬಂದಂಗೆ ಬರ್ತಾ ಇರುತ್ತೆ. ಅಲ್ಲಿ ಗನ್ನಲ್ಲಿ ಏನು ಮಾಡ್ತೀವಿ ಹೇಳಿ, ಟ್ರಿಗರ್ ಹಿಂಗೆ ಎಳೆದು ಬಿಡ್ತೀವಲ್ವಾ, ಅದಕ್ಕೆ ಅವನು ಇಲ್ಲಿಂದ ಹಿಂಗೆ ಹಾಡಕ್ಕೆ ಶುರು ಮಾಡ್ತಾನೆ. ಟ್ರಿಗರ್ ಎಳೆದು ಹಿಂಗೆ ಬಿಡ್ತಾನೆ ಅವನು ಅಲ್ವೇ ನಮ್ಮಿಲ್ಲಿಂದ. ಭಾಳ ಚೆನ್ನಾಗಿದೆ ಈ ಹಾಡು ಕೇಳಿದಾಗ ನನಗೊಂದು ಈ ಸಾಲಿನಲ್ಲಿ ಏನು ಬರುತ್ತೆ ಗೊತ್ತಾ, ನಿಂತಲ್ಲೆಲ್ಲ ನೀರೇ ಇತ್ತು, ಕೆರೆಗಳೆಲ್ಲ ತುಂಬಿ ತುಳುಕ್ತಿತ್ತು, ಅದೆಲ್ಲ ಮಾಯ ಆಯಿತು ಅಂತ ಹೇಳ್ತಾರಲ್ಲ. ಒಂದು ಶಾಯರಿ ಹೇಳ್ತೀನಿ, ಆಹಾ ಅಂತೀರಾ? ಹೇಳ ಹೇಳಿ ಸರ್. ಅಪ್ಪನ ಕಾಲಕ್ಕೆ ತೆರೆದ ಬಾವಿ. ತೆರೆದ ಬಾವಿ ಗೊತ್ತಲ್ಲ? ಅಪ್ಪನ ಕಾಲಕ್ಕೆ ತೆರೆದ ಬಾವಿ, ನಮ್ಮ ಕಾಲಕ್ಕೆ ಕೊಳವೆ ಬಾವಿ, ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಬಡ್ಕೋಬೇಕಣ್ರಿ ಬಾಯಿ ಬಾಯಿ ಬಾಯಿ. 50 ಅಡಿಗೆ ನೀರು ಸಿಕ್ತಿತ್ತು, ಆಮೇಲೆ 900 ಅಡಿಗೆ ಹೋಯ್ತು ಅಲ್ವಾ. 1000 ಅಂತರ್ಜಲವು ಬತ್ತಿ ಹೋಯಿತು, 1000 ಅಡಿಗಳ ದಾಟಿ ಹೋಯಿತು ಎಲ್ಲ ಹಂಗೆ ಮಾಡ್ಕೊಂಡಿದ್ದೆ ಯಾರು ಅಲ್ವಾ. ಇದನ್ನು ಈ ಥರದ್ದು ಹೇಳೋಕ್ಕೆ ಧೈರ್ಯ ಬೇಕು ಸಾಹಿತ್ಯದ ರೂಪದಲ್ಲಿ. ಆಮೇಲೆ ಬೇರೆ ಬೇರೆ ಎಲ್ಲ ಇದೆ ಹಾಡಲ್ಲಿ. ಇದನ್ನು ನಿಸರ್ಗದ ಮೇಲಿದೆ, ಪ್ರಕೃತಿ ಮೇಲೆ ಆಗ್ತಿರುವಂಥ ದೌರ್ಜನ್ಯದ ಮೇಲಿದೆ. ಭಾಳ ಅದ್ಭುತವಾದ ಹಾಡು. ಈ ಹಾಡೊಂದನ್ನು ಕೇಳೇ ಅವ್ರಿಗೊಂದು ಒಳ್ಳೆ ಪದವಿ ಕೂಡ ಸಿಕ್ಕಿದೆ. ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು. ಈ ಹಾಡಿನ ಮೂಲಕನೇ ಅವರು ಪ್ರಸಿದ್ಧಿಯಾದವರು. ಅವ್ರಿಗೂ ಒಂದು ಚಪ್ಪಾಳೆ ಕೊಡಿ. ನೀನು ಚೆನ್ನಾಗಿ ಹಾಡಿದೆ, ಒಳ್ಳೇದಾಗಲಿ. ಮಿಲಿಂದ, ನೀನು ಒಂದು ಇಂಪ್ರೂವೈಸೇಷನ್ ಭಾಳ ಚೆನ್ನಾಗಿತ್ತು. ಎಲ್ಲಾದರೂ ಒಂದು ಕಡೆ ಹಾಡ್ತೀಯ ಅಂದ್ಕೊಂಡಿದ್ದೆ, ಹಾಡಲೇ ಇಲ್ಲ. ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ ಹಾಡಿದಾರಲ್ವಾ? ಆ ಥರ ಹಾಡಿದ್ದಾರೆ. ಎಲ್ಲರೂ ಒಂದು ಕಡೆನಾರು ಹಾಡ್ತೀಯ ಅಂದ್ಕೊಂಡಿದ್ದೆ, ಹಾಡು ನೋಡೋಣ ಅದನ್ನ. ಎಲ್ಲ ಮಾಯಾ ನಾಳೆ ನಾವು ಮಾಯಾ ಫಸ್ಟ್ ಟೈಮ್ ಅಲ್ವಾ? ಸೆಕೆಂಡ್ ಟೈಮು ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ಎಲ್ಲ ಮಾಯಾ ಎಲ್ಲ ಎಲ್ಲ ಮಾಯಾ. ಅದು ನೀನು ನಿಧಾನಕ್ಕೆ ಕೇಳಿ ಕಲ್ತ್ಕೋ, ತೊಂದರೆ ಇಲ್ಲ ಆಯ್ತಾ? ಓಕೆ ಓಕೆ ಮಿಲಿಂದ, ಗುಡ್ ಲಕ್ಸ್. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಮಾಯ ಆಗಬೇಡ. ಓಕೆ, ಇನ್ನೊಂದು